ಚಿನ್ನ, ನನ್ನ ಜೀವನದಲ್ಲಿ 3 ವಿಷಯ ನೋಡಕ್ಕೆ ಆಗಿಲ್ಲ ಕಣೆ. ಏನ್ರಿ ಅದು? ಒಂದು ದೇವ್ರು, ಇನ್ನೊಂದು ದೆವ್ವ, ಮತ್ತೊಂದು ನಿನ್ಗಿಂತ ಸುಂದರವಾಗಿರೋ ಹುಡುಗಿ. ನನ್ ಚಿನ್ನ, ನನ್ ಮುದ್ದು, ನನ್ ಬಂಗಾರ. ರೀ, ನಿಜವಾಗ್ಲೂ ನಾನು ಅಷ್ಟೊಂದು ಸುಂದರವಾಗಿದ್ದೀನ? ಹ್ಞೂ ಕಣೆ. ನನ್ನ ಫ್ರೆಂಡ್ ಅವ್ರ ಅಮ್ಮ ನಿನ್ನ ನಾವು ಮನೆಗೆ ಬರಕ್ ಕೇಳ್ತಿದ್ರು. ಯಾಕೆ? ಅವ್ರ ಮನೇಲಿ ಲಕ್ಷ್ಮೀ ಪೂಜೆ ಇತ್ತಂತೆ, ಆದ್ರೆ ಲಕ್ಷ್ಮಿ ವಿಗ್ರಹನೇ ಕಾಣಿಸ್ತಿರ್ಲಿಲ್ವಂತೆ. ಅದಕ್ಕೆ ನಿನ್ನನ್ನು ಕೂರಿಸಿ ಪೂಜೆ ಮಾಡೋಣ ಅಂತ. ನನ್ನ ರೀ, ನನ್ಗೆ ಆಗ್ತಿರೋ ಖುಷಿಗೆ ಹೊಡಿಯೋಣ ಅನ್ನಿಸ್ತಿದೆ. ಮುದ್ಬಿಟ್ಟು ಅನ್ನಿಸ್ತಿದೆ ಅಂತಿದ್ಯಲ್ಲೇ. ಕೇಸರಿ ಬರ್ತೀನಿ. ಮಗನೇ, ದೇವಸ್ಥಾನಕ್ಕೆ ಹೋಗ್ಬೇಕು, ಒಂದ್ ಸ್ವಲ್ಪ ಕರ್ಕೊಂಡು ಹೋಗ್ಯಪ್ಪ. ಆಫೀಸ್ಗೆ ಹೋಗ್ಬೇಕಮ್ಮ. ನಾನು ಹೋಗಿಲ್ಲ ಅಂದ್ರೆ ಒಂದ್ ಪೆನ್ ಕೂಡ ಅಲ್ಲಾಡಲ್ಲ. ತುಂಬಾ ಬಿಸಿ ಇದ್ದೀನಿ. ಒಂದ್ ದಿನನೂ ಲೀವ್ ಹಾಕಕ್ಕಾಗಲ್ಲ. ಒಂದಿನ ಯಾಕೋ, 2 ಅವರ್ ಪರ್ಮಿಷನ್ ತಗೊಂಬಾ ಸಾಕು. ನೀನ್ ಹೇಳಿದ್ರೆ ನಂಬಲ್ಲ. ಒಂದ್ 2 ನಿಮಿಷನೂ ಫ್ರೀ ಇಲ್ಲ. ನೀನ್ ತಿನ್ಸ್ತೀನಿ. ಈಗಲೇ ಲೇಟ್ ಆಗಿದೆ ಗೊತ್ತಾ? ಸರಿಯಪ್ಪ, ನಾನೇ ಹೋಗ್ತೀನಿ. ರೀ, ತಿಂಡಿ ಹೇಗಿದೆ ಅಂತ ಹೇಳಲೇ ಇಲ್ಲ. ತಿಂಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ ಸ್ವಲ್ಪ ಹೊತ್ತಾಗಿದ್ರೆ ತಟ್ಟಿನೇ ತಿನ್ಕೊಬಿಡೋದು. ಇಷ್ಟೊಂದು ಚೆನ್ನಾಗಿದ್ಯಾ? ಶಾಂತಿ ಸಾಗರ್ದು. ರೀ, ನನ್ಗೆ ಖುಷಿಗೆ ಏನ್ ಅನಿಸ್ತಿದೆ ಅಂದ್ರೆ ನಿಮ್ಗೆ ಏನು ಅನ್ಸೋದೇ ಬೇಡ, ಮೊದಲೇ ತಲೆ ನೋಡ್ತಾ ರೆಡಿ ಆಗಿ ಹೋಗ್ತಾ ಇದ್ದಮ್ಮ. ಸಿನಿಮಾಗತ್ತೆ ಯಾರ ಜೊತೆ? ರೆಡಿಯೇನೆ? ಒಂದ್ ಹಾಕೊಂಡ್ರೆ ಎಲ್ಲ ರೆಡಿ. ಬೇಗ ಹೋಗು. ಇಂಟ್ರೋಲ್ ಹೋಗೋದಾ? ಹಂಗೆ ದೃಷ್ಟಿ ಬಿಟ್ಟು ಇಟ್ಕೊಂಬ, ಕಣ್ಣು ಬಿದ್ದು ಬಿಡುತ್ತೆ. ಆಫೀಸ್ಗೆ ಹೋಗಲ್ವೇನು? ಇಲ್ಲ ಅಮ್ಮ, ಇವ್ಳು ಮನೇಲಿ ಕೂತು ಬೋರ್ ಆಗುತ್ತೆ, ಸಿನಿಮಾಗೆ ಹೋಗೋಣ ಅಂತ ಕೇಳಿದ್ರು. ಹಂಗೆ ಹೊಸ ಸಿನಿಮಾ ಬೇರೆ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ಪಾರ್ಕು ಗೀರ್ಕು ಮಾಲ್ ಸುತ್ತಾಡ್ಕೊಂಡು ರಾತ್ರಿ ಬರೋಣ ಅನ್ಕೊಂಡೆ. ನಾನು ಲೀವ್ ಹಾಕಕ್ಕಾಗಲ್ಲ ಅಂದಿಲ್ವೋ? ಅಲ್ಲ ಅಮ್ಮ, ಅಪರೂಪಕ್ಕೆ ಪಾಪ ಕೇಳಿದ್ವಿ. ಆಗಲ್ಲ ಅಂದ್ರೆ ಬೇಜಾರಾಗಲ್ವಾ? ಹೌದಪ್ಪ, ಬೇಜಾರಾಗತ್ತೆ. ಅಪ್ಪನ್ ಬೇಜಾರಾದ್ರೆ ಪರವಾಗಿಲ್ಲ. ಮನೆ ಏನಮ್ಮ? ಆಫೀಸಿಂದ ಬಂದೇನಪ್ಪ. ಆಫೀಸಿಗೆ ಹೋದವನು ಆಫೀಸಿಂದ ಬರ್ತೀನಿ, ಹಾಸ್ಪಿಟಲ್ ಇಂದ ಬರ್ತಾರ ಅಂದ್ಕೊಟ್ರೆ ಏನಾದ್ರು ಕೇಳ್ತಾ ಇರ್ಬೇಕು. ರೀ, ಆಫೀಸಿಂದ ಬಂದ್ರಾ? ಹೂಚಿನ, ಎಷ್ಟು ಟಯರ್ಡ್ ಆಗ್ಬಿಟ್ಟಿದೀರಾ. ನಡ್ರಿ ನಡ್ರಿ, ರೆಸ್ಟ್ ಮಾಡಿ. ಅಲ್ಲ, ನಾನು ಅದನ್ನೇ ತಾನೇ ಕೇಳಿತ್ತು. ಆಫೀಸ್ಗೆ ಹೋದನು, ಆಫೀಸಿಂದ ಬಂದೆ, ಇನ್ನೇನು ಹಾಸ್ಪಿಟಲಿಂದ ಬರ್ತಾನ ಅಂತಂದು. ಅದೇ ಅವ್ರು ಕೇಳಿದಕ್ಕೆ ಹೂ ಅನ್ಕೊಂಡು ನಾಯ್ತರ ಹಿಂದೆ ಹೋಗ್ಬಿಟ್ಟ. ಹೆತ್ತೋರ್ ಮನ್ಸು ಬೆಣ್ಣೆ, ಮಕ್ಳವ್ರ ಮನ್ಸು ಕಲ್ಲು ಅಂತ ದೊಡ್ಡವ್ರು ಸುಮ್ಮನೆ ಹೇಳ್ತಾರ. ಇದನ್ನೇ ಬಿಡಬಾರ್ದು, ಏನಾದ್ರೂ ಮಾಡ್ಬೇಕು. ಬೆಳದಿಂಗಳ ಚೆಲುವೆ. ಚಿನ್ನ, ತುಂಬಾ ದಿನದಿಂದ ನಮ್ಮ ಅಮ್ಮನಿಗೊಂದು ಆಸೆ ಇತ್ತು. ಏನದು? ನಮ್ಮ ಮಗುನ ಅವ್ರ ಎತ್ತಾಡಿಸ್ಬೇಕು ಅಂತ. ಅವ್ರನ್ನ ಎತ್ತಾಡಿಸ್ಬೇಕು ಹಂಗಿದ್ದಾರೆ, ಅವ್ರ ನಮ್ಮ ಮಗುನ ಎತ್ತಾಡಿಸ್ತಾರ? ಏನ್ರಿ, ನನಗೂ ನಮ್ಮ ಮಗುನ ಎತ್ತಾಡಿಸ್ಬೇಕು ಅಂತ ಆಸೆ. ಹಂಗಾದ್ರೆ ಇವತ್ತು ಜಿಂಗ ಚಕ್ಕ ಕುಚ್ಚು ಕುಚ್ಚು ಟುವಿ ಟುವಿ. ಏನೈತೆ? ಬಾರೆ. ಏನೈತಮ್ಮ? ಹಾಸ್ಪಿಟಲ್ ಹೋಗೋಣ ಬಾ. ಸರಿ ಆಯ್ತಾ? ಅಲ್ಲಮ್ಮ, ಹಾಸ್ಪಿಟಲ್ ಹೋಗೋಣ. ಬೇಡಪ್ಪ, ಸ್ವಲ್ಪ ಸರಿ ಇತ್ತು. ಕೊಚ್ಚು ಕೊಚ್ಚು ಟೂವಿ ಟೂವಿ. ಅಮ್ಮ, ಎಲ್ಲ ಓಕೆ ಅಲ್ವಾ? ಆರಾಮಲ್ವಾ? ಹೋಗಿ ಮಲ್ಕೋತೀವಿ. ಮಗನೇ, ನಾನೊಬ್ಳೆ ಮಲ್ಗಕ್ಕೆ ತುಂಬಾ ಭಯ ಆಗ್ತಿದ್ಯಪ್ಪ. ಅದಕ್ಕೆ ನಾನು ನಿಮ್ ಜೊತೆ ಮಲಗ್ತೀನಿ, ಆದ್ರೂ ಗಂಡ ಹೆಂಡತಿ ಜೊತೆ
ನಾನ್ ಮಲ್ಗೋದು ಸರಿಯಾದ ಅನ್ಸಲ್ಲ, ಅದಕ್ಕೆ ನಾವೆಲ್ಲ ಹಾಲಲ್ಲಿ ಮಲ್ಗೋಣ. ಯಪ್ಪ ಆಲ್ರೆಡಿ ಮಲಗ್ತಾ ಅನ್ಸುತ್ತೆ. ನಿದ್ದೆನೇ ಬರ್ತಾ ಇಲ್ಲ. ನಂಗೂ ಬರ್ತಿಲ್ಲ. ನಿಮ್ಮಮ್ಮ ಹೇಗೂ ಮಲಗಿದಾರಲ್ಲ ಎಲ್ಲ ಕಡೆ. ಬನ್ನಿ. ಸರಿ ಆಯ್ತಾ? ಸರಿ ಮಲ್ಗೋಣ ಏನೇ. ನೀನ್ ಯಾಕಮ್ಮ ಕೂತಿದ್ಯಾ? ನೀನ್ ಯಾಕಪ್ಪ ಎತ್ಕೊಂಡೆ? ನಿದ್ದೆ ಬರ್ತಿಲ್ಲ ಮಗ್ನೆ, ನಂಗೂ ನಿದ್ದೆ ಬರ್ತಾ ಇಲ್ವೋ? ನನ್ಗೀಗ ಬರ್ತಿದೆ. ನಂಗೂ ಬರ್ತಿದೆ. ಅಯ್ಯೋ ಶಕೆ, ಅಯ್ಯೋ ಎಲ್ಲರೂ ಅಯ್ಯೋ ಶಕೆ, ಅಯ್ಯೋ ಅದನ್ನು 2 ವರ್ಷ ಬರ್ತಾ ಇದೆಯಲ್ಲಪ್ಪ. ಅಯ್ಯೋ 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 ಡವ್ ಮುದ್ಕಿ, ಎದೆ ನೋವು ಅಂತ ಸುಳ್ಳು ಹೇಳ್ಬಿಟ್ಟು ರೀಲ್ಸ್ ಮಾಡ್ಕೊಂಡು ಕೂತಿದ್ಯಾ? ಸರಿಯಾಗಿ ಮಾಡ್ತೀನಿ ನಿನಗೆ. ರೀ ಏನೇ ನೋಡಿ, ನಿಮ್ಮಮ್ಮ ನವ್ತಾರ ನೋಡಿ. ಅಯ್ಯೋ ಶಪ್ಪ, ಏನೇ ಫಿಟ್ಟಿಂಗು? ಸುಸ್ತಾಗ್ಬಿಟ್ಟು ಕಾಫಿ ಕುಡಿತಾ ಕೂತವ್ರೆ, ಡ್ಯಾನ್ಸ್ ಮಾಡ್ತಿದಾರಂತ ಸುಳ್ಳು ಹೇಳ್ತೀಯಾ? ರೀ ನಿಮ್ಮಮ್ಮ ಡವ್ ಮಾಡೋದ್ರಲ್ಲಿ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾರೆ. ಅಂತೂ ಆಸ್ಕರೇ ತಗೊಂಡಿದ್ದಾರೆ ಬಿಡಿ. ಬಾರ್ಕ್ ಬಿಡ್ತೀನಿ, ಹೋಗಿ ಕೆಲಸ ನೋಡ್ಕೋ. ಹೋಗ. ಹಲೋ ಮಗ್ಲೆ, ಯಾಕೆ ಹೇಳ್ತಾ ಇದ್ಯಾ? ಹೇಗಿದೆಯಮ್ಮ? ಅಣ್ಣ ಏನೋ ನಿಂಗೆ ಎದೆ ನೋವು ಬಂದಿದೆ ಅಂತ ಹೇಳ್ದ. ಅಯ್ಯ, ನಂಗೆ ಎದೆ ನೋವೆಲ್ಲ ಇಲ್ಲ ಕಣೆ, ಸುಮ್ಮನೆ ನಾಟಕ ಮಾಡಿದ್ದು. ನಾನೇನೋ ನಿಂಗೆ ತುಂಬಾ ಜೋರಿದೆ ಅಂತ ಅನ್ಕೊಂಡೆ. ಗುಂಡು ಕಳ್ತಾನೆ ಇದ್ದೀನಿ ಕಣೆ, ಏನೇ ಆಗ್ಬಿಡತ್ ನಂಗೆ. ಅಮ್ಮ ಆಮೇಲೆ ಮಾಡ್ತೀನಿ ಕಣೆ. ಡವ್ ಮಾಡಿದ್ ಸಾಕು, ಯಾಕೆ ಹಿಂಗ್ ಮಾಡ್ದೆ ಅಂತ ಹೇಳು. ನಿನ್ನ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ, ನೀನು ನನಗೆ ಟೈಮ್ ಕೊಡ್ತಾ ಇರಲಿಲ್ಲ. ಇದು ಅಮ್ಮಂಗೆ ತುಂಬಾ ಬೇಜಾರಾಯ್ತು, ಅದಕ್ಕೆ ನಿನ್ ಗಮನನ ನನ್ನ ಕಡೆ ತಿರುಗಿಸ್ಬೇಕು ಅಂತ ಎಲ್ಲ ಮಾಡ್ಬಿಟ್ಟೆ. ಸಾರಿ ಕಣಪ್ಪ. ಅಮ್ಮ, ಸಾರಿ ಕೇಳ್ಬೇಕಾಗಿರೋದು ನೀನಲ್ಲ, ನಾನಮ್ಮ. ಮಕ್ಕಳು ತಾಯಿನ ಟೇಕಮ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ಟಿದ್ದಾರೆ. ಅಮ್ಮ ತಾನೇ ಮಾತಾಡ್ಸಿಲ್ಲ ಅಂದ್ರೂ ನಡೆಯುತ್ತೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅಮ್ಮನಿಗೆ ಏನು ಬೇಕು, ಅವಳ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಯಾರು ಮಾಡಲ್ಲ ಅಮ್ಮ. ಅವಳಿಗೆ ಊಟ ತಿಂಡಿ ಬಟ್ಟೆ ಕೊಟ್ಟರೆ ಮುಗೀತು ಅಂದ್ಕೊಂಡಿದ್ದಾರೆ. ಆದರೆ ಒಬ್ಳು ತಾಯಿಗೆ ಅದೆಲ್ಲ ವಿಷಯನೇ ಅಲ್ಲ. ಅವಳಿಗೆ ಬೇಕಾಗಿರೋದು ತನ್ನ ಮಕ್ಕಳು ನಗ್ನಗ್ತಾ ಎರಡೆರಡು ಮಾತಾಡಲಿ ಅಂತ ಬಯಸ್ತಾ ಇರ್ತಾಳೆ. ಇದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಸ್ನೇಹಿತರೆ, ಕಾರಣ ಇಲ್ಲದೇನೆ ನಮ್ಮ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಮಾತಾಡ್ತೀವಿ, ಹೆಂಡತಿ ಜೊತೆನೇ ಮಾತಾಡ್ತೀವಿ. ಆದರೆ ಅಮ್ಮನ ಜೊತೆ, ಅವಳ ಜೊತೆ ಮಾತಾಡೋಕ್ಕೆ ಕಾರಣ ಹುಡುಕ್ತೀವಿ. ಅವಳ ಜೊತೆ ಮಾತಾಡೋಕ್ಕೆ ಬೇಕಾಗಿರೋದು ಕಾರಣ ಅಲ್ಲ ಫ್ರೆಂಡ್ಸ್, ಪ್ರೀತಿ ಅಷ್ಟೇ. ಅದಕ್ಕೆ ಇನ್ನು ಮುಂದೆ ನಾನು ಅಮ್ಮನ ಜೊತೆ ಕಾರಣ ಇಲ್ಲದೇನೆ ಪದೇ ಪದೇ ಮಾತಾಡ್ತೀನಿ. ನೀವು ಅದೇ ರೀತಿ ಮಾತಾಡಿ. ಮಗನೇ, ಈಗಾದ್ರೂ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ಆಫ್